ಈ ಕಡೆ ಹಾಂ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲೋಗ್ತಾ ಇದ್ದೀವಿ ಏನು ಅಂತ ಏನಾದರೂ ಡೌಟಲ್ಲಿದ್ದೀರಾ? ಡೌಟಲ್ಲಿರಿ, ಯಾಕಂದರೆ ಇವಾಗ ಎರ್ಮೈ ಫಾಲ್ಸಿಗೆ ಹೋಗಿ ವಾಪಸ್ ಬಂದ್ವಿ. ಎರ್ಮೈ ಫಾಲ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್, ಯಾಕೆಂದರೆ ಲಾಸ್ಟ್ ವ್ಲಾಗ್ ಎರ್ಮೈ ಫಾಲ್ಸಿಂದೇ ಆಗಿರುತ್ತೆ. ಹಂಗಾಗಿ ಅದನ್ನೇ ವಾಪಸ್ ಮತ್ತೇನು ಹಾಕೋದು ಅಂತ ಏನು ರೆಕಾರ್ಡ್ ಏನು ಮಾಡಿಲ್ಲ, ಅದನ್ನೇ ಹಾಕ್ತೀನಿ ಎರ್ಮೈ ಫಾಲ್ಸಿಗೆದು. ಈಗ ಹೊರಟಿದ್ದೀವಿ ಇದ್ರ ಕಡೆ, ವರಾಂಗ ಜೈನ್ ಟೆಂಪಲ್. ಹಾಂ, ಅಲ್ಲಿಗೆ ಹೋಗ್ತಾ ಇದ್ದೀವಿ. 88 ಕಿಲೋಮೀಟರ್ಸ್ ಇದೆ, 2 hours 30 minutes ಏನೋ ತೋರಿಸ್ತಾ ಇದೆ. ಟೈಮ್ ಬಂದುಬಿಟ್ಟು 11:49. ಈಗ ಹೊರಟಿದ್ದೀವಿ ವರಾಂಗ ಜೈನ್ ಟೆಂಪಲಿಗೆ. ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ ಇನ್ನೊಂದು ಸತಿ ನಿಲ್ಲಿಸಿದಾಗ, ಇಲ್ಲ ಅಂದರೆ ಎಲ್ಲಾದರೂ ತೋರಿಸ್ಬೇಕಾದಾಗ ತೋರಿಸ್ತೀನಿ ಅಷ್ಟೇ. ಮುಂದೆ ನೋಡಿ ಎಲ್ಲ ಫುಲ್ ಹಿಲ್ಸ್ ಇದೆ. ಮೊನ್ನೆ ಅದಕ್ಕಿಂತ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ದಿಡುಪೆ ವ್ಲಾಗಲ್ಲಿ ಇದೇ ರೋಡಲ್ಲಿ ಹೋಗಿರ್ತೀನಿ. ಎಸ್, ಈ ರೋಡನ್ನು ನೋಡಿರ್ತೀರ. ಇದನ್ನು ಅಂದರೆ ತೋರಿಸಿಲ್ವ ಅಂತ, ಬೊಳ್ಳೆ ಫಾಲ್ಸಿಗಂತ ಹೋದೆ, ಬೊಳ್ಳೆ ಫಾಲ್ಸ್ ಸಿಗಲಿಲ್ಲ. ರೈಟ್ ಸೈಡ್ ನೋಡಿ ಏನು ಸಖತ್ತಾಗಿದೆ ವ್ಯೂ, ಏನು ಹಿಲ್ ಸ್ಟೇಷನ್, ಏನು ವಾಟರ್ ಫಾಲ್ಸ್, ಅಲ್ಲೊಂದು ನೋಡಿ ಸಖತ್ತಾಗಿ ಬೀಳ್ತಾ ಇದೆ ವಾಟರ್ ಫಾಲ್ಸು. ಅಬಾ ಸಖತ್ ಕ್ರೇಜಿ ಆಗಿದೆ ಬಿಡಿ ಮಾತ್ರ. ಈಗ ಅದೇ ಇನ್ನು 87 ಇದೆ, ವರಾಂಗಗೆ ಹೊರಟಿದ್ದೀವಿ. ವರಾಂಗದಿಂದ ನೆಕ್ಸ್ಟು ಹಳದಿ ಬ್ರಿಡ್ಜ್ ಅಂತ ಏನೋ ಹೇಳಿ ಇದೆ, ಅಲ್ಲಿಗೆ ಹೋಗೋಣ ಅಂತಿದ್ದೀವಿ. ಅಲ್ಲಿಂದ ನೆಕ್ಸ್ಟು ಮರವಂತೆ ಬೀಚು, ಅಲ್ಲಿಂದ ನೆಕ್ಸ್ಟು ಮುರುಡೇಶ್ವರ. ಇಷ್ಟಿದೆ. ಇನ್ನು ನೋಡಿ ವ್ಯೂ ಸಖತ್ತಾಗಿದೆ. ಈ ಕಡೆ ಅಲ್ಲಿ ಫುಲ್ ಮಿಸ್ಟ್ ಕವರ್ ಆಗಿದೆ, ಅದೇ ರಾಣಿಚೇರಿ ಎಲ್ಲ ಇರ್ಬೋದು ಅದು. ಇದು ನೋಡಿ ಕಂಬಳ ಓಡಿಸೋದು ಫುಲ್ಲು, ಕೋಣ 2 ಕಟ್ಬಿಟ್ಟು ಓಡಿಸ್ತಾರಲ್ಲ, ರೇಸ್ ಮಾಡ್ತಾರಲ್ಲ, ಅದು ಇದು ಸಖತ್ ಕ್ರೇಜಿ ಆಗಿದೆ. ಎಸ್, ಇವತ್ತು ಬಂದುಬಿಟ್ಟು ಮಂಡೇ, ಎಷ್ಟು ಡೇಟೆಲ್ಲ ಗೊತ್ತಿಲ್ಲ. ಇಲ್ಲಿ ಮುಟ್ಟಿದರೆ ಚಿತಾಲ್ಪತಾಲ್ ಆಗುತ್ತೆ ಈ ಫೋನು, ಅದಕ್ಕೆ ಮುಟ್ಟಕ್ಕೆಲ್ಲ ಹೋಗಲ್ಲ ಅಷ್ಟೇ. ಬನ್ನಿ ಇನ್ನು ಮುಂದೆ ಸಿಗೋಣ. ಈಗ ಅದೇ ಬೆಳ್ತಂಗಡಿ, ಅದೇನೋ ಕಾರ್ಕಳ ರೂಟ್ ಏನೋ ಗೂಗಲ್ ಮ್ಯಾಪ್ ಯಾವ್ದು ತೋರಿಸ್ತಿದೆ ಅದ್ರಲ್ಲಿ ಹೋಗ್ತಿದ್ದೀವಿ. ನಾನು ಮೊನ್ನೆ ಬೊಳ್ಳೆ ಫಾಲ್ಸಿಗೆ ಇದೇ ರೋಡಲ್ಲಿ ಬಂದಿದ್ದು. ಇಲ್ಲಿ ಬಂದು ಇಲ್ಲೆಲ್ಲೋ ರೈಟ್ ಅಬೌಟ್ ಟರ್ನ್ ಅಂತ ತೊಗೊಂಡು ಹೋಗಿ ಬೊಳ್ಳೆ ಫಾಲ್ಸೇ ಸಿಗಲಿಲ್ಲ. ಬೊಳ್ಳೆ ಫಾಲ್ಸ್ ಇದೆ ಅಲ್ಲೆಲ್ಲೋ, ಆದರೆ ಎಲ್ಲಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನನಗೆ ಈ ಫೋನಲ್ಲಿ ಹಾಕೊಂಡು ತಪ್ಪು ಮಾಡಿಬಿಟ್ಟೆ, ಬೇರೆ ಫೋನಲ್ಲಿ ಹಾಕೊಬೇಕಿತ್ತು. ಇರಲಿ, ಇಟ್ಸ್ ಓಕೆ. ಇನ್ನು ಈಗ ಮತ್ತೆ 11:51 ಆಯಿತು, 2 minutes ಆಯ್ತು ಅಷ್ಟೇ. ಇನ್ನು ಮುಂದೆ ಸಿಗ್ತೀನಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ. ಈಗ ಕಾರ್ಕಳ ಹೋಗಬೇಕು, ಕಾರ್ಕಳಗೂ ಹೋಗಬೇಕು ನಾವು. ಇಷ್ಟೊಂದು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿರಲಿಲ್ಲ. ಬೆಳಿಗ್ಗೆ ನಾವು ಹೊರಟಿದ್ದು 6:15, 6:37ಗೆ ಸಿಂಚಿ ಮನೆ ಹತ್ರ. ಎಸ್, ಇಲ್ಲೇ ಹೋಗಿದ್ದಿದ್ದು ನಾನು ಬೊಳ್ಳೆ ಫಾಲ್ಸಿಗೆ. 6:37ಗೇನೋ ಸಿಂಚಿ ಮನೆ ಹತ್ರ ಇದ್ವಿ. ಸಿಂಚಿ ಮನೆಯಿಂದ ಹೊರಟು ಸೀದಾ ಕೊಟ್ಟಿಗೆಹಾರ ಒಂದು ಸ್ಟಾಪು, ಅಲ್ಲಿಂದ ನೆಕ್ಸ್ಟ್ ಸೀದಾ ಮುಂಡಾಜಲ್ಲಿ ಒಂದು ಸ್ಟಾಪು ತಿಂಡಿಗೆ, ಅಲ್ಲಿಂದ ಸೀದಾ ಎರ್ಮಾಯಿಯಿಂದ ಇವಾಗ ನೀರು ಕೊಡ್ಕೊಂಡಿದೆ. ನಿಮಗೆ ಇವಾಗ ಸಿಕ್ಕಿದ್ದೀನಿ ಅಷ್ಟೇ. ಓಕೆ, ಮುಂದೆ ಸಿಗ್ತೀನಿ. ಟ್ಯೂನಿನ್ ಆಗಿರಿ, ಸಖತ್ತಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನು ಇಲ್ಲಿಂದ ವರಾಂಗಲ್ ತನಕ ವರಾಂಗ ಜೈನ್ ಟೆಂಪಲ್ ತನಕ ಒಂದು ಇದಿರುತ್ತೆ, ಅದರಿಂದ ಮುಂದೆ ಒಂದು ವೀಡಿಯೋ ಇರುತ್ತೆ, ಎಲ್ಲ ಒಂದೊಂದು ಇರುತ್ತೆ ಹಂಗೆ. ಎಸ್, ನೋಡಿ ಕಾಣ್ತಾ ಇದ್ರೆ ಗಡಾಯಿಕಲ್ಲು ಅಂದರೆ ಅದೇ ಗಡಾಯಿಕಲ್ಲು. ಅಲ್ಲೇ ಟ್ರೆಕ್ಕಿಂಗ್ ಹೋಗ್ಬೋದು, ಸಖತ್ತಾಗಿರುತ್ತೆ ಟ್ರೆಕ್ಕಿಂಗ್ ಹೋಗೋಕ್ಕೆ. ಆದರೆ ಇವಾಗ ಬಿಡೋಲ್ಲ, ಮಳೆ ಅಲ್ವಾ, ಹಂಗಾಗಿ ಬಂಡೆ ಜಾತ್ರೆ ಅಂತೇಳಿ ಅಲ್ಲಿ ಬಿಡೋಲ್ಲ. ಬೇಸಿಗೆಯಲ್ಲಿ ಸಖತ್ತಾಗಿ ಹೋಗ್ಬೋದು. ಎಲ್ಲ ಮಸ್ತ್ ಟ್ರೆಕ್ಕಿಂಗ್ ಇದೆ, ನಾನು ಹೋಗಿಲ್ಲ. ಇನ್ನೊಂದು ನಿಮ್ಮನ್ನು ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ. ಕ್ರೇಜಿ ಜಾಗ ನೋಡಿ. ಇದೀವಿ ಬೆಳ್ತಂಗಡಿಗೆ ಬಂದು ಇನ್ನು 68 ಕಿಲೋಮೀಟರ್ಸ್, 3 ಕಿಲೋಮೀಟರ್ಸಲ್ಲಿ ರೈಟ್ ಅಂತೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ರೋಡ, ಕಟೀಲ್ ರೋಡ್. ಓಕೆ, ಕಟೀಲ್ ರೋಡಲ್ಲಿ ಹೋಗ್ಬೇಕನ್ಸುತ್ತೆ. ಎಸ್, ಮುಂದೆ ಸಿಗುವ. ಟೈರ್ ಪಂಚರ್ ಆಗಿಬಿಟ್ಟು ಫುಲ್ಲು ಟ್ರಾಫಿಕ್, ಅಂದರೆ ಸ್ವಲ್ಪ ಟ್ರಾಫಿಕ್ ಫುಲ್ಲು.
ಆದರೂ ಇದ್ರೂ ಇರ್ಬೋದಲ್ಲ ಕುದುರೆಮುಖ ರೋಡು. ಕೇಳ್ತೀನಿ ರೀ ಇವ್ರ ಹತ್ರ. ನಾವು ವರಂಗ ಜೈನ್ ಟೆಂಪಲ್ ಇದೆ ರೋಡಾ? ರೈಟಾ? ಹಾಂ ಸರಿ, ಓಕೆ, ಥ್ಯಾಂಕ್ಸ್ ಅಣ್ಣ. ಓಹ್, ಇಲ್ಲಿ ಯಾವುದೋ ಹಳ್ಳ ಇದೆ. ನಾನು ಅದಕ್ಕೆ ಬೈಕ್ ಹಾಕ್ಬಾರ್ದಿತ್ತು, ನಾನು ಕಾರ್ ಹಾಕಬೇಕಿತ್ತು. ಕಾರ್ ಹಾಕಿದರೆ ನೋಡಿ ಸರಿ ಆಗ್ತಾಯಿತ್ತು. ಬೈಕ್ ಹಾಕ್ಲೇಬಾರ್ದು ಗುರು, ಹೆವಿ ಗೂಗಲ್ ಮ್ಯಾಪಿಗೆ ತಲೆ ಸರಿ ಇಲ್ಲ, ಏನೇನೆಲ್ಲ ಮಾಡುತ್ತೆ. ಯಾವಾಗಲೂ ಎಲ್ಲೋ ಹೋಗೋದಾದ್ರೂ ಬೈಕಲ್ಲಿ ಹೋಗೋದಾದ್ರೂ ಕಾರೇ ಹಾಕಿ. ಒಂದು ಅದೇ NH ಅಂದರೆ ಯಾವುದಾದ್ರೂ ಹೈವೇಸಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಬೈಕ್ ಹಾಕಿ. ಯಾಕೆಂದರೆ ಹೈವೇಸಲ್ಲಿ ಒಂದೊಂದು ಎಕ್ಸ್ಪ್ರೆಸ್ ವೇಸಲ್ಲಿ ಎಂಟ್ರಿ ಇಲ್ಲ ಅಲ್ವಾ ಬೈಕಿಗೆ, ಅದಕ್ಕೆ ಆವಾಗ ಬೈಕ್ ಹಾಕಿ. ಎಕ್ಸ್ಪ್ರೆಸ್ ಅಂದರೆ ಲಾಂಗ್ ಹೋಗ್ತೀರಾ ಅಂದರೆ ಏನು ಗಲ್ಲಿಲೆಲ್ಲ ಕರ್ಕೊಂಡೋಗಿ ಹೋಗುತ್ತೆ. ಅದೇ ಹಿಂಗೆ ಇಲ್ಲೆಲ್ಲ ಹೋಗ್ತೀರಾ ಅಂದರೆ ಸುಮ್ಮನೆ ಕಾರೇ ಹಾಕ್ಬಿಡಿ. ಏನು ಒಂದು 10 ಕಿಲೋಮೀಟರ್ ಜಾಸ್ತಿ ಆದರೂ ಪರವಾಗಿಲ್ಲ, ಆರಾಮಾಗಿ ಒಂದೇ ರೋಡಲ್ಲಿ ಹೋಗ್ಬೋದಲ್ಲ. ಸದ್ಯ ಇದೊಂಚೂರು ರೋಡ್ ಆದರೂ ನೋಡೋಂಗಿದೆ. ಇಲ್ಲ ಏನು ಆಗಬೇಡ ಕತೆ. 22 ಕಿಲೋಮೀಟರ್ ತೋರಿಸ್ತಿದೆ ಇನ್ನೂ. ಆದರೂ ಯಾವುದೋ ಹೆವಿ ಮುಟ್ಲಾರೆ ಫಾರೆಸ್ಟ್ ಇದು ಅನಿಸುತ್ತೆ. ರೋಡ್ ಚೆನ್ನಾಗಿದೆ ಹಂಗಾಗಿ ಬಚಾವ್ ಹೋಗಿ. ಇಲ್ಲೇ ಖಾಲಿ ಆಗುತ್ತಾ? ನೆನ್ನೆನೂ ಮಾಡೋತ್ತಿಗೆ ಹಿಂಗೆ ರೋಡ್ ಸಖತ್ತಾಗಿದೆ ಅಂತಿದ್ದೆ. ರಪ್ಪಂತ ರೋಡೇ ಮುಗ್ದೋಗೋದ ಜಲ್ಲಿ ರೋಡ್ ಇಟ್ಕೊಂಡು. ಓಕೆ, 3 ರೈಟು ಸೀದಾ ಅಂತ ಹೇಳಿದ್ರಲ್ಲ, ಇನ್ನೊಂದು ರೈಟ್ ಇದೆ ಈಗ 1 ಕಿಲೋಮೀಟರಲ್ಲಿ, ಆಮೇಲೆ ಮತ್ತೆ ಇನ್ನೊಂದು ರೈಟು. ಓಕೆ ಬ್ರೋ, ಕುಂದಾಪುರ ಬಂದಿದ್ದೀವಿ ಅನ್ಸುತ್ತೆ ನಾವೀಗ. ಕಾರಂಗಿ ಅಂತನೋ ಏನೋ ಇತ್ತು, ಕಾರಂಗಿ ಫಾರೆಸ್ಟಾ ಏನೋ ಇರಬೇಕು ಇದು. ಶಿರ್ಲಾಲ್ ಫಾರೆಸ್ಟಾ? ಶಿರ್ಲಾಲ್ ಅಂತ ಊರಲ್ಲಿದ್ದೀವಿ ಈಗ. 1:35. ಊಟ ಮಾಡಿಲ್ಲ, ಊಟ ಅಲ್ಲಿ ಆದ ತಕ್ಷಣ ಓಡ್ತೀವಿ ಅಲ್ಲಿಂದ. ಓಹೋ, ನಿದ್ದೆ ಬೇರೆ ಬರ್ತಾಯಿದೆ. ರಾತ್ರಿ ಬೆಳಗ್ಗೆ ಬೇರೆ 3 ಗಂಟೆಯಿಂದ ನಿದ್ದೆ ಮಾಡಿಲ್ಲ. ನಮ್ಮನೆ ನಾಯಿ ಬೆಕ್ಕು ಫುಲ್ಲು ಕ್ಲ್ಯಾಶ್ ಆಗಿಬಿಟ್ಟಿತ್ತು. ನಾಯಿಗೂ ಬೆಕ್ಕಿನ ಮಧ್ಯೆ ತುಂಬ ಹೊಡೆದಾಟ ಆಗಿ ಬೆಕ್ಕಿಗೆ ತುಂಬ ಪೆಟ್ಟು ಬಿದ್ದಿದೆ. ಈಗ ಅದೇ ಅದಾದ ಕಾರಣ ನಾವು ನಿದ್ದೆ ಬೇರೆ ಮಾಡಿಲ್ಲ. ಈಗ ಹೋಗಲ್ಲಿ ನಿಲ್ಲಿಸಲಿಲ್ಲ ಅಂದರೆ ಇನ್ನೂ ಏನೇನೋ ಮಾತಾಡ್ತೀನಿ. ಸೈಕ್. ಈಗ ಫಸ್ಟ್ ಅದಕ್ಕೆ 700 ಮೀಟರ್ಸ್ ಅಂತೆ. ಅಪ್ಪ 100% ಇದೆ. ಅಂತೂ ಬಂದ್ವಿ ಅಪ್ಪ ವರಂಗ ಜೈನ್ ಟೆಂಪಲ್ ರೋಡಿಗೆ. ವರಂಗ ಜೈನ್ ಟೆಂಪಲ್ ಕಾಣಿಸ್ತು ನಮಗೆ. ಗುರು ಪಕ್ಕಕ್ಕೆ ಹೋಗ್ಬೋದು. ಹಾಂ, ಹೋಗೋಣ ಬಾ ವಾಪಸ್ಸು. ಹಾಂ ಅಲ್ಲ, ಅದೇ ವೆಲ್ಕಮ್ ಟು ಬಂತಲ್ಲ ಅಲ್ಲ. ನಾನು ಗದ್ದೆಲಿ ಫೋಟೋ ತೆಗಿಯೋಣ ಅಂತ ಬಂದೆ, ಬೇಡ ಅಂತೀರಲ್ಲ. ಸಿಂಜಿಗೆ ಆಗಲ್ ತಗೊಂಡು ಹೆಂಗೆ ಕೂತಿದ್ದಾನೆ ನೋಡಿ. ಓಕೆ, ಲೇಕ್ ಜೈನ್ ಟೆಂಪಲ್ ಅಲ್ಲ, ಅಲ್ಲಿ ಪಾರ್ಕಿಂಗ್ ಅಂತ ಏನಾದರೂ ಹಾಕ್ಬೇಕಿತ್ತು. ಶಾಶು ಬಂದಿದ್ದಾನೆ. ಶಾಶು ಸಾಮಾನ್ಯ ಸೌತ್ ಆಫ್ ಇಂಡಿಯಾ, ಕರ್ನಾಟಕ ಅಲ್ಲ, ಸೌತ್ ಆಫ್ ಇಂಡಿಯಾ ಫುಲ್ ಹೋಗಿದ್ದಾನೆ. ಗುರು ಏನು ಹಾಕಬೇಕು ಏನು ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಅವ್ರಿಗೆ ಬೇಕಾಗಿದ್ದೆಲ್ಲ ಹಾಕಿಟ್ಟವ್ರೆ. ಈಗ ಕ್ಲೋಸ್ ಆಗಿರುತ್ತೆ ನಾವು ಬಂದಿರೋ ಟೈಮು. 3:30 ಏನೋ ಓಪನ್ ಅನಿಸುತ್ತೆ. ನೋಡೋಣ ಏನು ಎತ್ತ ಏನೋ ಐಡಿಯಾ ಇಲ್ಲ. ಓ, ನಮ್ಮ ಗಾಡಿ ಎಲ್ಲ ಹೋಗ್ತೈತೆ. ಬ್ರೇಕ್ ಹಿಡಿದ್ರು ಸೀದಾ. ಮರಳಿದ್ದಲ್ಲಿ ಹೆವಿ ನಮ್ಮ ಗಾಡಿ ಫುಲ್ಲು. ಓ, ಆದರೆ ಅದೇ ಚೆನ್ನಾಗಿತ್ತ ಅಂತ. ಓ, ಇಲ್ಲಿ
ಭತ್ತ ಶಶು, ಭತ್ತ ಅದು ಅಲ್ಲಿ ಅದಲ್ಲ ಕೆರೆ. ಬಾಯ್ಸ್ ಲೈನಲ್ಲಿ ಹಾಕಿ ಗಾಡಿ ಫೋಟೋ ಹೊಡಿಬೇಕು ಆಮೇಲೆ. ಹಾಂ ಅದೇ ಆಗಲ್ಲ ಇದು, ಮುಂದೆ ಹಾಕು. ಎಸ್ ನೋಡಿ, ಒಳಗ ಜೈನ್ ಟೆಂಪಲಿಗೆ ಬಂದಿದ್ದೀವಿ. ಅದೇ ಹೊರಗಿಂದನೇ ಫೋಟೋ ಹೊಡ್ಕೊಂಡು ಹೋಗ್ಬೇಕಷ್ಟೆ. ನೋಡಿ ಏನು ಸಖತ್ತಾಗಿದೆ ಅಲ್ಲ, ಕ್ರೇಜಿ. ಇಲ್ಲಿ 6 ಗಂಟೆಗೆ ಓಡು ಅಂದರೆ 7 ಗಂಟೆ ತನಕ ಹೊರಟು ಲೇಟ್ ಮಾಡಿದ್ದೀವನೇ. 1 ಗಂಟೆ ನನ್ನ ರೋಡಲ್ಲಿ 6 ಗಂಟೆಗೆ ಓಡಿ ಅಂದರೆ 7 ಗಂಟೆಗೆ ಬರ್ಬೋದು. ಹಿಂಗೆ ನಮ್ಮ ಕತೆ ನೋಡಿ. ಅದಿರಲಿ ಬಾ, ಆ ಫೋನು ಇರಲಿ, ಬೇಕಾದ್ರೆ ತಗೋಗ್ಲಿ ಅವರು. ಬೇಡ, ಗೂಗಲ್ ಮ್ಯಾಪ್ ಹಾಕಕ್ಕೆ ಬೇಕದು. ನಿಂದಿಲಿಡು ನಂದು ಇಲ್ಲ. ಬಾ ಮನೆ ಯಾಕೋ. ಎಸ್ ಗೈಸ್, ಟೈಮು ಎಷ್ಟು 2:05 ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ. ಏಕೆಂದರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅಂತ. ಇಲ್ಲಿ ನೋಡಿ ಸೆಲ್ಫಿ ತಗೊಂತಿದ್ದಾನೆ ಬಾಸು. ಕೂತ್ಕೋ ಒಂದು ನಿಮಿಷ. ಕೂತ್ಕೋ. ಹಾಂ ಬಾ. ಎಸ್ ನೋಡಿ, ಇದೆ ವರಂಗ ಜೈನ್ ಟೆಂಪಲ್. ಸಖತ್ತಾಗಿದೆ ಜಾಗ, ಪೀಸಾಗಿದೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಪೈಲಟ್ ಇಲ್ಲಿದ್ದಾನೆ. ಫುಲ್ ಗದ್ದೆ ಮಾಡಿದ್ದಾರೆ ಇಲ್ಲಿ, ಚೆನ್ನಾಗಿದೆ, ಮಸ್ತ್. ಇಲ್ಲಿ ನೋಡಿ, ಇಲ್ಲಿ ಗಾಡಿ ಹಾಕಿದ್ದೀವಿ, ಎಲ್ಲ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ಎರ್ಮೈ ಫಾಲ್ಸಲ್ಲಿ ಬಿದ್ದುಬಿಟ್ಟು ಕಾಲು ಬೇರೆ ಗಾಯ ಆಗ್ಬಿಡ್ತು, ರಕ್ತ ಬರ್ತಾಯಿದೆ, ಹೆವಿ ಪೇಯ್ನ್ ಆಗ್ತಾಯಿದೆ. ಓಕೆ ನೋಡಿ, ಬಂದಿದ್ವಿ ಈಗ, ಹೊರಟ್ವಿ. ಫ್ರಂಟ್ ಕ್ಯಾಮ್ರಲ್ಲಿ ಒಂದೊಂದ್ಸತಿ ಸ್ವಿಚ್ ಮಾಡ್ತೀನಿ ಅಷ್ಟೇ. ಇದು ಝೂಮ್ ಮಾಡೋಕ್ಕೆಲ್ಲ ಆಗುತ್ತಲ್ಲ. ಇಲ್ಲಿ ನೋಡಿ, ಇದೆ ವರಂಗ ಜೈನ್ ಟೆಂಪಲ್ ಕ್ಲೋಸ್ ಆಗಿದೆ, 3:15 ಓಪನ್ನು. ಇಲ್ಲೇನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಪಾಸ್ ಮಾಡಿಕೊಂಡು. ಏಯ್ ಸುಮ್ಮನಿರ, ಹೇಳ್ಬೇಡ ಅದನ್ನ. ಲೈಫ್ ಜಾಕೆಟ್ ಈಸ್ ಕಂಪಲ್ಸರಿ ಅಂತೆ. ನಮಗೇನಲ್ಲಿ ಬೋಟಲ್ಲಿ ಹೋಗೋ ಇಂಟ್ರೆಸ್ಟ್ ಇಲ್ಲ, ನಮಗೇನು ಶಾರ್ಟ್ ಬೇಕಿತ್ತು, ನಮಗೇನು ಕೆಲಸ ಇತ್ತು ಅದಾಗಿದೆ. ನೋಡಿ, ಫುಲ್ ಗದ್ದೆ ಬೆಳೆದಿದ್ದಾರೆ, ಭತ್ತ ಚೆನ್ನಾಗಿ ಬೆಳೆದಿದ್ದಾರೆ. ನಾನು ಶೂ ಇಲ್ಲಿ ಬಿಚ್ಚಿಟ್ಟಿದ್ದೀನಿ, ನೋಡಿದ್ರಲ್ಲ ಡ್ಯಾಮೇಜ್ ಆಗಿರೋದು ಕಾಲು. ಅಬ್ಬಾ, ಇದು ಒಂದು ಸೈಡು ಒತ್ತುತ್ತೆ, ಹಂಗಾಗಿ ಶೂ ಹಿಡ್ಕೊಂಡು ಹೋಗ್ತೀನಿ ಈಗ. ಏನೋ ಇರಬೇಕು ಇಲ್ಲಿ, ರಥನ ಇಲ್ಲ, ರಥನೇ ಇರಬೇಕಂಗತ್ತೆ. ಅಲ್ಲಿ ನೋಡಿ, ಮಠ್ ವರದ್ ಅಂತ ಏನೋ ಇದೆ ಅಲ್ಲಿ, ಜೈನ್ ಮಠ್ ವರಾಂಗ್ ಜೈನ ಮಠ ವರಂಗ ಅಂತ ಕನ್ನಡದಲ್ಲಿ ಚೆನ್ನಾಗಿ ಕೊಟ್ಟಾರೆ. ನಾನು ಕೆಳಗೆ ಮಾತ್ರ ಓದಿದೆ ಕಾಣಲ್ಲ. ಏನೋ ಇರಲಿ ಬಿಡು, ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು ಜೀವನದಲ್ಲಿ, ಏನಾದರೂ ಆಗಲಿ. ನೋಡಿ, ಇದೊಂದು ಸತಿ ಫುಲ್ ದೊಡ್ಡ ಕೆರೆ, ಅಂದರೆ ಸಖತ್ ದೊಡ್ಡದಾಗೆ ಇದೆ ಎಲ್ಲ ಕೆರೆ. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ, ಒಂದು ಊಟ ಮಾಡಬೇಕು. ಅದೇ ಊಟ ಏನಿಲ್ಲ, ಸೀದಾ ಹೋಗೋದೀಗ. ನೋಡೋಣ ಮುಂದೆ. ಊಟ ಅಂದ ತಕ್ಷಣ ಸಿಂಚಿ ಊಟ ಮಾಡಬೇಕು ಅಂತೆ, ಫುಲ್ಲು ತಿರುಗಿದ್ದು. ನೋಡಿ, ಇದನ್ನು ಶೋ ಫುಲ್ಲು ವೆಜ್ಜೇ ಹೊಟ್ಟಲೇಬೇಕು, ನಾನ್ ವೆಜ್ ಆದ್ರೆ ನಾನು ಬರಲ್ಲ ಅಂತಿದ್ದಾನೆ. ಸಿಂಚಿ ನಾನ್ ವೆಜ್ ಆದರೆ ಬರೋದೇ ಇಲ್ಲ ಅಂತಿದ್ದಾನೆ.